ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುಡುಗು ಸಿಡ್ಲು ಮಳೆ, ತುಂಬ ಮಳೆ ಬಂತು. ಏನಂತಂದರೆ ಮೊನ್ನೆ ಬಂದಿತ್ತು ಮಳೆ, ಅಷ್ಟೇನು ಜೋರು ಬಂದಿರಲಿಲ್ಲ, ಒಂದು ಸ್ವಲ್ಪ ಮಳೆ ಬಂದುಬಿಟ್ಟು ಹೋಗಿತ್ತು. ಇವತ್ತಂತೂ ಗುಡುಗು ಸಿಡ್ಲು ಸಖತ್ ಮಳೆ. ಆದರೆ ಏನಂತಂದರೆ ತುಂಬ ಹೊತ್ತು ಬರಲಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾತ್ರ ಬಂದುಬಿಟ್ಟು ಹೋಯಿತು. ಆಮೇಲೆಲ್ಲ ಫುಲ್ ಶೆಕೆಯಾಗಿ ಸ್ಟಾರ್ಟ್ ಆಯಿತು. ಏನಂತಂದರೆ ಮಳೆ ಬಂದರೆ ಸುಮ್ಮನೆ ಬರ್ತಾ ಇರಬೇಕು. ಈ ಥರ ಬಂದು ಹೋಯಿತು ಅಂತಂದರೆ ಶೆಕೆಗೆ ನಿಲ್ಲಕ್ಕಾಗಲ್ಲ, ಮನೆ ಒಳಗೆ ಅಷ್ಟು ಶೆಕೆ ಆಗ್ತಿರುತ್ತೆ. ಎಲ್ಲಾಯಿತು ಆಗಿತ್ತಾ? ಯಾರು ಮಾಡಿದರು? ಗೊಂಬೆ ಡ್ಯಾಡಿ ಮಾಡಿದ್ರ? ಎಲ್ಲಾಯ್ತು? ಆತಾ? ಡ್ಯಾಡಿ ಮಾಡಿದ್ರಾ? ಎಲ್ಲಿ ಮಾಡಿದ್ರು? ಹೌದಾ? ಹ್ಞೂ 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 ಏನಾಯ್ತು ಕೈಗೆ? ಗುಡುಗುಡು ಹೆಂಗೆ ಬರುತ್ತೆ? ಹಾಂ, ಗುದು ಗುದು ಹೆಂಗಂತು? ಗುಡುಗುಡು ಗುಡುಗುಡು ಹೆಂಗಂತಮ್ಮ? ಗುದು ಗುದು ಏನು ಬರಬೇಕು? ಏನಂತು ಗೊಂಬೆ? ಬಾ. ಬೇಗ ಬಾ. ಗೊಂಬೆ ಕೈಗೆ ಒಂದು ಸೊಳ್ಳೆ ಕಚ್ಚಿತ್ತು. ಅದು ಸಣ್ಣ ಗುಳ್ಳೆ ಆಗಿತ್ತು. ಅದನ್ನ ಕೆರೆದು ಒಂದು ಸ್ವಲ್ಪ ದೊಡ್ಡದೇ ಮಾಡ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ಅಂತೇಳಿ ಅದಕ್ಕೆ ಔಷಧಿ ಹಚ್ಚು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಚ್ಚಿದ್ದೀನಿ. ಅದನ್ನ ಅಳಿಸ್ಕೊಂಡು ಮತ್ತೆ ಹಚ್ಚು ಅಂತ ಒಂದು 3 to 4 ಟೈಮ್ಸನ್ನು ಹಚ್ಕೊಂಡ್ಲಿ. ಈ ಥರ ಏನಾರ ಒಂದು ಚಿಕ್ಕದು ಗುಳ್ಳೆ ಆಯಿತು ಅಂದರೆ ಅದನ್ನ ಕೆರ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡದೇ ಮಾಡ್ಕೊಂಬಿಡ್ತಾಳೆ ಇವಳು. ನೈಟು ಕರೆಂಟ್ ಸ್ವಲ್ಪ ಲೇಟಾಗಿ ಬಂತು. ಹಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗ್ಬಿಡ್ತು. ನೈಟ್ ಊಟ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಟೆರಸ್ಗೆ ವಾಕ್ ಮಾಡೋಣ ಅಂತೇಳಿ ಹೋಗಿದ್ದೆ. ಪಕ್ಷಿಗಳ ಸೌಂಡ್ ಮಾತ್ರ ಸಖತ್ತಾಗಿ ಕೇಳಿಸ್ತಾ ಇತ್ತು. ಕೋಗಿಲೆ ಕೂಡ ಕೂಗ್ತಾ ಇತ್ತು. ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಸೌಂಡ್ ಮಾತ್ರ. ಹಾಗೆ ಕಾರ್ಪೊರೇಷನ್ ಗಾಡಿ ಬಂದಿತ್ತು, ಕಸ ಹಾಕೋಣ ಅಂತೇಳ್ಬಿಟ್ಟು ಹೊರಗೆ ನಿಂತಿದ್ದೀನಿ ನಾನು. ಗೊಂಬೆ ಕೂಡ ಎದ್ದಿದ್ಲು. ಅವಳು ಮಲಗಿದ್ಲು ಅಂತೇಳಿ ನಾನು ವಾಕ್ ಮಾಡೋಣ ಅಂತೇಳಿ ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲಿ ಅವಳು ಕೂಡ ಎದ್ದು ಆಟ ಆಡ್ತಾ ಇದ್ಲು. ನಾನು ನೋಡಿ ವಿಂಡೋ ಹತ್ರ ಬಂದು ನಿಂತ್ಕೊಂಡು ಅಳ್ತಾ ಇದ್ದಾಳೆ, ಡೋರ್ ತೆಗಿ ಅಂತೇಳ್ಬಿಟ್ಟು. ನಾನು ಕಸ ಎಲ್ಲ ಹಾಕಿ ಬಂದುಬಿಟ್ಟು ಸ್ವಲ್ಪ ಹೊರಗೆಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಪಾತ್ರೆ ತೊಳ್ಕೊಂಡ್ಬಿಟ್ಟು ಅದಕ್ಕೂ ಮುಂಚೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು. ಈ ಗೋಧಿ ಹಿಟ್ಟು ಕಲಸುವಾಗ ನಾನು ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಸಕ್ಕರೆ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿ ಕಲಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂತು, ತುಂಬ ಸಾಫ್ಟಾಗಿ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಹಾಗೆ ಇನ್ನೊಂದು ಸರಿ ಇದನ್ನ ಹಾಕ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಕೂಡ ಬಂದಿತ್ತು. ನಾನು ಇಲ್ಲಿ ಒಳಗೆ ಚಪಾತಿ ಮಾಡ್ತಾಯಿದ್ದೀನಿ. ಅಪ್ಪ ಮಗಳೇನೋ ಮಾತಾಡ್ತಾ ಇದ್ರು ಅಂತೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಬರೋ ಅಷ್ಟರಲ್ಲಿ ಮಾತಾಡೋದನ್ನ ಸ್ಟಾಪ್ ಮಾಡಿದ್ಲು. ಎಲ್ಲಿಗೆ ಬಾಬಾ? ಬಿದ್ದಿಯಾ? ಲವ್ ಯು. ಡನ್.
ಚಪಾತಿ ಮಾಡ್ಕೊತಾನೆ ನಾನು ಹೆಸರು ಕಾಳು ಪಲ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಒಂದು ಬೌಲ್ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5ರಿಂದ 6 ವಿಷಲ್ನ ತೆಗೆಸ್ಕೊಂಡಿದ್ದೀನಿ. ಈ ಥರ ಮೆತ್ತಗೆ ಬೇಯಿತು ಅಂದಾಗ ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಹೆಸರು ಕಾಳು ಪಲ್ಯ ಅಥವಾ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕೋತಾ ಇದ್ದೀನಿ. ಈರುಳ್ಳಿನ 2 ತೊಗೊಂಡಿದ್ದೀನಿ, ಟೊಮೆಟೊ ಒಂದು 2 ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫಸ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಂತರ ನಾನು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಆಗಬೇಕು. ನಂತರ ನಾನಿಲ್ಲಿ ಪೌಡರ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಈ ಥರ ಮೆತ್ತಗಾಯಿತು ಅಂದಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದ್ರದ್ದು ರಾಸ್ಮೆಲ್ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಯಿತು ಅಂದಾಗ ರಾಸ್ಮೆಲ್ಲ ಹೋಗಿದೆ ಅಂಥೇಳಿ ನಂತರ ನಾನಿಲ್ಲಿ ಪೌಡರ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರು, ಹಾಗೆ ಧನಿಯಾ ಪೌಡರು, ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಶಿನದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತೀನಿ. ಇವಾಗ ಪೌಡರ್ ಸ್ಪೈಸಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪಲ್ಯಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು. ಹಾಗೆ ಬೆಂದಿರೋಂಥ ಕಾಳು ಕೂಡ ಹಾಕ್ತಾಯಿದ್ದೀನಿ. ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಆಯಿತು ಅಂದಾಗ ಮಾತ್ರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಕಾಳೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಾಳು ಬೇಯುವಾಗಲೂ ಕೂಡ ಉಪ್ಪು ಹಾಕಿದ್ದೆ. ಇಲ್ಲಿ ನೋಡ್ಕೊಂಡ್ಬಿಟ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿನ ಕುದಿಸ್ಕೊತಾ ಇದ್ದೀನಿ. ಕಾಳನ್ನು ಹಾಕಿ ಮಿಕ್ಸ್ ಆದಮೇಲೆ ಈ ಥರ ಒಂದು ಕುದಿ ಬೇಯಿತು ಅಂತಂದಾಗ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಕುದಿನ ಬೇಯಿಸ್ಕೊತಾ ಇದ್ದೀನಿ. ತರಕಾರಿ ಏನಿಲ್ಲ ಅಂತಂದಾಗ ಹೆಸರು ಕಾಳು ಇತ್ತು ಅಂತಂದರೆ ಈ ಥರ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಮತ್ತು ಬೇಗ ಆಗುತ್ತೆ. ಜೊತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು ಒಂದು ಕುದಿ ಬೆಂದಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಮ್ಮ ಬೇಗ ಹೋಗ್ತಾ ಇದ್ದ ಒಂದೆರಡು ಚಪಾತಿ ಲಟ್ಟಿಸ್ಕೊಂಡು ಅದನ್ನೇ ಬೇಯಿಸಿ ಕೊಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಯಾವಾಗಲೂ ಬರೀ ರೈಸ್ ಐಟಮು ತಿಂಡಿ ಅದೇ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಚಪಾತಿ ಈ ಥರ ಗ್ರೇವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಇತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ತುಂಬ ಚೆನ್ನಾಗಿ ತುಂಬ ಡಿಫ್ರೆಂಟಾಗಿ ಕೂಡ ಇತ್ತು ಹೆಸರು ಕಾಳು ಪಲ್ಯ. ತಮ್ಮಂಗೆ ತಿಂಡಿ ಕೊಟ್ಟಾದಮೇಲೆ ಹಸ್ಬೆಂಡ್ಗೂ ನನಗೆ ಇವಾಗ
ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಹಾಗೆ ಉಳಿಸಿದ್ದೆ, ಎಲ್ಲ ಲಟ್ಟಿಸ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಚಪಾತಿ ರೊಟ್ಟಿನಾರು ಮಾಡಿದಾಗ ಗೊಂಬೆಗೆ ತಿನ್ನಿಸೋದು ಮಾತ್ರ ಈಸಿನೇ. ಅವಳೇ ಬಂದು ಇಸ್ಕೊಂಡು ತಿಂತಾಳೆ. ರೈಸ್ ಐಟಮು ಅನ್ನ ಏನಾರು ಮಾಡಿದಾಗ ಅವಾಗ ಮಾತ್ರ ಅವಳು ತಿಂಡಿ ಏನು ತಿನ್ನಲ್ಲ, ಬರೀ ಹಾಲು ಕುಡಿತಾಳೆ. ಈ ಥರ ಚಪಾತಿ ರೊಟ್ಟಿ ಮಾಡಿದಾಗ ಅವಳೇ ಕೇಳಿ ಇಸ್ಕೊಂಡು ತಿಂತಾಳೆ. ಅವಾಗ ಸ್ವಲ್ಪ ಈಸಿ ನನಗೆ. ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚಪಾತಿ ಮಾತ್ರ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬಂದಿತ್ತು ಚಪಾತಿ. ಹಾಗೆ ಸಿಂಕಲ್ಲಿ ಪಾತ್ರೆಗಳು ತುಂಬ್ಕೊಂಡ್ಬಿಟ್ಟಿತ್ತು. ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಈ ಥರ ಪಾತ್ರೆನ ತೊಳ್ಕೊಂಡ್ಬಿಟ್ವಿ ಅಂದಾಗ ಊಟ ಮಾಡೋದು ಕೂಡ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಎಲ್ಲ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ಮೇಲಿರೋಂಥ ಪಾತ್ರೆಗಳು ಹಿಂದೆ ಮುಂದೆ ಆಗಿತ್ತು. ಒಂದು ಪಾತ್ರೆ ತೊಗೊಂಡ್ರೆ ಇನ್ನೊಂದು ಪಾತ್ರೆ ಬೀಳ್ತಾ ಇತ್ತು. ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನು ಕೂಡ ಜೋಡಿಸಿಡ್ತಾ ಇದ್ದೀನಿ. ಒಂದು ಉಲ್ಟ ಪಾತ್ರೆನ ಇಟ್ಟೆ ಅಂತಂದಾಗ ಅದು ಕೂಡ ಹಾಗೆ ಬೀಳ್ತಾ ಇದ್ವು. ಅದಕ್ಕೋಸ್ಕರ ಇವಾಗ ನೀಟಾಗಿ ಇದೇ ಥರನೇ ಜೋಡಿಸಿಟ್ಕೊತಾ ಇದ್ದೀನಿ. ಹಾಗೆ ಗ್ರೇವಿ ಮಾಡಿದಂಥ ಪಾತ್ರೆ, ಚಪಾತಿ ಲಟ್ಟಿಸಿದ್ದು, ಹಾಗೆ ಸ್ಪೂನ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಂತರ ಊಟ ಮಾಡಿ ತಟ್ಟೆಗಳು ಮಾತ್ರ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲದನ್ನು ಕೂಡ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಬಾಕ್ಸ್ಗಳು, ಈ ಥರ ಪ್ಲೇಟ್ಸು ಮತ್ತು ಸ್ಪೂನ್ ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ. ಒಂದು ತಗೊಳಕ್ಕೋಗಿ ಇನ್ನೊಂದು ಬೀಳುತ್ತೆ. ಅದಕ್ಕೋಸ್ಕರ ಮತ್ತೆ ಈ ಥರ ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ಫಸ್ಟಿಗೆ ಹಸಿ ಬಟ್ಟೆಲಿ ಒರೆಸ್ಕೊತೀನಿ. ನಂತರ ನಾನು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಆವಾಗ ನೀಟಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ. ತುಂಬ ಆಯಿಲಿ ಆಯಿತು ಅಥವಾ ಎಣ್ಣೆ ಜಿಡ್ಡು ಏನಾರು ಆಯಿತು ಅಂದಾಗ ಮಾತ್ರ ನಾನು ಲಿಕ್ವಿಡು ಇಲ್ಲ ಶಾಂಪು ಈ ಥರ ಏನಾರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊತೀನಿ. ವೀಕ್ಲಿ ಒನ್ಸ್ ಈ ಥರ ಏನಾರು ಮಾಡ್ತೀನಿ. ಈ ಥರ ಡೈಲಿ ಇತ್ತು ಅಂತಂದಾಗ ಒಂದು ಹಸಿ ಬಟ್ಟೆ ಇಲ್ಲ ಅಂತಂದರೆ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ. ಇವಾಗ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು. ಸಂಜೆ ತನಕ ಇದು ಹೀಗೆ ಇರುತ್ತೆ, ಏಕೆಂದರೆ ಮಧ್ಯಾಹ್ನ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಟೈಮ್ 10:30 ಆಗಿತ್ತು. ಇವಾಗ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು. ಅವ್ರ ಜೊತೆ ನಾನು ಕೂಡ ತಿಂತಾಯಿದ್ದೀನಿ ತಿಂಡಿನ. ಈ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಾನು ತೋರಿಸುವಂಥ ರೆಸಿಪಿಗಳನ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಪ್ಲೀಸ್ ಕಾಮೆಂಟ್ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾನೆ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.